ಶಿವಾಯ ನಮಃ ದಾರಿದ್ರ್ಯಶಮನೆ ನಮಃ ದುರಿತಜ್ಞೆ ನಮಃ ದುರಸದಾಯ ನಮಃ ಲಕ್ಷ್ಮೇ ನಮಃ ಲಜ್ಜಾಯ ನಮಃ ವೈದ್ಯಾಯ ನಮಃ ಶ್ರದ್ಧಾಯ ನಮಃ ತುಷ್ಟಿಯ ನಮಃ ಸ್ವದಾಯ ನಮಃ ಧ್ರುವಾಯ ನಮಃ ಮಾರಾತ್ರೆ ನಮಃ ಮಾಮಾಯ ನಮಃ ಮೇಧಾಯ ನಮಃ ಮಂತ್ರೇ ನಮಃ ಐಶ್ವರ್ಯ ನಮಃ ವಿಶ್ವಾಸಾಯ ನಮಃ ವಿಷಜ್ಞೆ ನಮಃ. ತಾಯಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ ಇವತ್ತಿನ ದಿವಸದಲ್ಲಿ ನಾವು ಮೂಲವ್ಯಾಧಿ ಹೇಳ್ತಕ್ಕಂತಹ ರೋಗದ ಬಗ್ಗಾಗಿ ವಿಚಾರವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇದು ಒಂದು ಸಣ್ಣ ರೀತಿಯಿಂದ ಶುರುವಾಗಿ ಅತಿ ದೊಡ್ಡ ರೀತಿಯ ತನಕ ಹೋಗ್ತಕ್ಕಂಥ ಒಂದು ಸಮಸ್ಯೆ. ಮತ್ತು ನಾವು ಏನೊಂದು ತಿಂದಿರ್ತಕ್ಕಂಥ ಆಹಾರಾದಿಗಳೆಲ್ಲ ಇರುತ್ತೆ, ಅದರಿಂದಾಗಿ ಕೆಲವಷ್ಟು ಬಾಧನೆಗಳು ಕೂಡ ಉಂಟಾಗ್ತದೆ. ಮತ್ತು ವಿಶೇಷವಾಗಿ ಯಾರ ದೇಹ ಉಷ್ಣತೆ ಪ್ರಕೃತಿಯಿಂದ ಕೂಡಿರ್ತದೋ ಮತ್ತು ಅಷ್ಟೇ ಅಲ್ಲದೆ ಜಾಸ್ತಿಯಾಗಿ ಕೂತು ಇರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಈ ಒಂದು ಸಮಸ್ಯೆ ಅತಿ ಹೆಚ್ಚಾಗಿ ಕಂಡುಬರ್ತದೆ. ಹಾಗಂತೇಳಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಕೂತದೇ ಇರತಕ್ಕಂಥ ವ್ಯಕ್ತಿಗಳಲ್ಲಿ ಬರಲ್ವಾ ಅಂತ ಕೇಳ್ಬೋದು. ಬರುತ್ತೆ, ಆದರೆ ತುಂಬ ಕಡಿಮೆ. ಅದರಿಂದಾಗಿ ಗಡ್ಡೆ ಹೇಳ್ತಕ್ಕಂಥ ಅದರ ತನಕ ಹೋಗಿ ಆ ಗಡ್ಡೆ ಹುಣ್ಣಿನ ರೀತಿಯಲ್ಲಾಗಿ ಅದು ಹೊರಗಡೆ ಬಂದು ಇತ್ಯಾದಿ ಸಮಸ್ಯೆಗಳೆಲ್ಲವೂ ಕೂಡ ಉಂಟಾಗಿ ಆ ವೇದನೆಯನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ದಂತಹ ರೀತಿಯಲ್ಲಿ ಆಗ್ತಕ್ಕಂಥದ್ದು ಒಂದು ಕಾಯಿಲೆ. ಈ ಮೂಲವ್ಯಾಧಿ ಕಾಯಿಲೆಗೆ ನಾವು ಚಿಕಿತ್ಸೆ ಹೇಳ್ತಕ್ಕಂಥದ್ದನ್ನು ಮಾಡಿದ ನಂತರದಲ್ಲಿ 1 ವಾರದಲ್ಲೇ ಆ ವ್ಯಕ್ತಿಗಳು ಕೆಲವರು ಸರಿ ಹೋಗಿದ್ದಾರೆ, ಇನ್ನು ಕೆಲವರಿಗೆ 15 ದಿವಸದ ತನಕ ಟೈಮ್ ಕೂಡ ಹಿಡಿದಿದೆ. ಅನಂತರದಲ್ಲಿ ಇನ್ನು ಗಡ್ಡೆ ಆದಂಥವರಿಗೆ ಆ ಗಡ್ಡೆ ಹೇಳ್ತಕ್ಕಂಥದ್ದು ಕರಗಿ ಸರಿಯಾಗಬೇಕಾದ್ರೆ ಒಂದು ತಿಂಗಳಾನುಗಟ್ಟಲೆ ಟೈಮನ್ನು ತಗೊಳುತ್ತೆ. ಅದು ತಗೊಂಡ್ರೂ ಕೂಡ ಏನೂ ಸಮಸ್ಯೆ ಇಲ್ಲ. ಯಾಕೆ ಅಂತ ಕೇಳಿದರೆ ಯಾವುದೇ ಆಪ್ಷನ್ ಇಲ್ಲ, ಅಥವಾ ಇನ್ನಿತರ ಯಾವುದೇ ಒಂದು ರೀತಿಯಾದಂತಹ ಔಷಧಿಗಳಿರುವುದಿಲ್ಲ, ಏನೂ ಇಲ್ಲ. ಅವರು ಹೇಗೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿದ್ರು ಅದೇ ರೀತಿಯಲ್ಲೇ ಅವರಿದ್ರೆ ಆಯಿತು. ಆದರೆ ಅದು ಸಂಪೂರ್ಣವಾಗಿ ಸರಿಪಡಿಸ್ಬೋದು, ಸರಿಯಾಗತ್ತೆ. ಈ ಒಂದು ಕಾಯಿಲೆಯ ಸಮಸ್ಯೆ ಅಂತ ಹೇಳಿದರೆ ತುಂಬ ಒಂದು ರೀತಿಯಾದಂಥ ಹಿಂಸೆಯನ್ನು ವ್ಯಕ್ತಿಗಳಿಗೆ ಕೊಡ್ತದೆ. ಹಾಗಾಗಿ ಇಂತಹ ಒಂದು ಸಮಸ್ಯೆ ಇರತಕ್ಕಂಥವನು ಅದರಲ್ಲೂ ಆಪ್ಷನ್ ಇತ್ಯಾದಿಗಳನ್ನು ಮಾಡ್ಕೊಳ್ಳಿಕ್ಕೆ ತುಂಬ ಜನ ಭಯಪಟ್ಟುಕೊಂಡು ಶರೀರವನ್ನು ಹಾಳು ಮಾಡ್ಕೊಳ್ತಾರೆ. ಆ ರೀತಿಯಲ್ಲಿ ಮಾಡ್ಕೊಳ್ಳೋಕ್ಕಿಂತನೂ ಈ ರೀತಿಯಾದಂಥ ಒಂದು ಚಿಕಿತ್ಸೆಯನ್ನು ಮಾಡಿಕೊಂಡು ಅವರ ಆರೋಗ್ಯವನ್ನು ಸರಿಪಡಿಸ್ಕೊಂಡು ಮುಂದಿನ ದಿವಸದಲ್ಲಿ ಚೆನ್ನಾಗಿ ಇರಲಿ ಅಂತ ಹೇಳುವುದಾಗಿ ನಾವು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ.